ರಾಜ್ಯ ಬಿಜೆಪಿ ನಾಯಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂಘರ್ಷಕ್ಕೆ ಪ್ರಚೋದನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೈಯಲ್ಲಿ ಕಲ್ಲು ಹಿಡಿದು ಜನರಲ್ಲಿ ಭೀತಿಯನ್ನ ಸೃಷ್ಟಿಸಿದ್ದ ಆರೋಪ. ಇದು ರಾಜ್ಯ ಬಿಜೆಪಿ ನಾಯಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂಘರ್ಷಕ್ಕೆ ಪ್ರಚೋದನೆ ಆರೋಪ, ಸಂಘರ್ಷಕ್ಕೆ ಪ್ರವೋಕ್ ಮಾಡಿದ ಆರೋಪ, ಕೈಯಲ್ಲಿ ಕಲ್ಲು ಹಿಡಿದು ಜನರಲ್ಲಿ ಭೀತಿ ಸೃಷ್ಟಿಸಿದ ಆರೋಪ, ಒತ್ತಾಯಪೂರ್ವಕವಾಗಿ ದಾವಣಗೆರೆ ಬಂದ್ ನಡೆಸಿದ ಆರೋಪ. ಈ ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಲೋಕಿಕೆರೆ ನಾಗರಾಜ್ ವಿರುದ್ಧ ದೂರು ದಾಖಲಾಗಿದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ ದಾವಣಗೆರೆ ಪೊಲೀಸರು ಸುಮೋಟೋ ಕೇಸನ್ನು ಹಾಕೊಂಡಿದ್ದಾರೆ. ಬಿಜೆಪಿ ನಾಯಕನ ವಿರುದ್ಧ ಪ್ರಚೋದನೆ ಕೊಟ್ಟರು, ಜನರಲ್ಲಿ ಭೀತಿಯನ್ನ ಸೃಷ್ಟಿ ಮಾಡಿದ್ರು, ಭಯವನ್ನ ಉತ್ಪಾದಿಸಿದ್ರು ಅನ್ನೋ ಆರೋಪ ಅವರ ಮೇಲಿದೆ. ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಪೊರ್ಕಿಗಳ ಥರ ರೋಡಲ್ಲಿ ನಿಂತ್ಕೊಂಡ್ರೆ ಜನರಲ್ಲಿ ಪ್ಯಾನಿಕ್ಗೊಳಗಾಗ್ತಾರೆ. ಬಿಜೆಪಿ ನಾಯಕನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸ್ವಯಂ ಪ್ರೇರಿತವಾಗೇ ಇದೆ, ಯಾರು ದೂರು ಕೊಟ್ಟಿಲ್ಲ. ಸ್ವಯಂ ಪ್ರೇರಿತರಾಗಿ ಪೊಲೀಸರೇ ದೂರನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಸಂಘರ್ಷಕ್ಕೆ ಪ್ರಚೋದನೆ ಅನ್ನೋ ಆರೋಪವೂ ಕೂಡ ಇವರ ವಿರುದ್ಧ ಇದೆ. ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಜನರೆಡೆಯಲ್ಲಿ ಸಾರ್ವಜನಿಕರ ಮುಂದೆ ಕಲ್ಲು ಹಿಡ್ಕೊಂಡು ಭಯಪಡಿಸಿದ ಆರೋಪ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಲೋಕಿಕೆರೆ ನಾಗರಾಜ್ ವಿರುದ್ಧ ಈಗ ದೂರು ದಾಖಲಾಗಿರುವಂತಹದ್ದು. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ ದಾವಣಗೆರೆಯ ಪೊಲೀಸರು ನಾಗರಾಜ್ ವಿರುದ್ಧ ದೂರು ದಾಖಲಾಗಿದೆ. ಇದು ರಾಜ್ಯ ಬಿಜೆಪಿ ನಾಯಕನ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂತಹದ್ದು. ದಾವಣಗೆರೆ ಪೊಲೀಸರಿಂದ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಲೋಕಿಕೆರೆ ನಾಗರಾಜ್ ವಿರುದ್ಧ ಈಗ ದೂರು ದಾಖಲಾಗಿರ್ತಕ್ಕಂತಹದ್ದು. ಸಂಘರ್ಷಕ್ಕೆ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ರೀತಿಯಲ್ಲಿ ಭಯವನ್ನ ಪ್ರವೋಕ್ ಅಥವಾ ಭಯಪಡಿಸುವ ರೀತಿಯಲ್ಲಿ ಕಲ್ಲನ್ನ ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ರು ರೌಡಿಗಳ ಹಾಗೆ. ಕೈಯಲ್ಲಿ ಕಲ್ಲು ಹಿಡಿದು ಜನರಲ್ಲಿ ಭೀತಿ ಸೃಷ್ಟಿ ಮಾಡಿದ ಆರೋಪವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಒತ್ತಾಯಪೂರ್ವಕವಾಗಿ ದಾವಣಗೆರೆಯನ್ನು ಬಂದ್ ನಡೆಸಿದ್ರು, ಇವ್ರು ಬಂದ್ ಮಾಡಿದ್ರು. ಬಂದ್ ಮಾಡ್ತೀರಾ ಇಲ್ವಾ ಅನ್ನುವಂತಹ ಥ್ರೆಟ್ಟನ್ನು ಹಾಕಿ ಸಾಕಷ್ಟು ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು. ಹಾಗೆ ಅನುಮತಿ ಇಲ್ಲದೆ ಬಂದ್ ಮಾಡಿಸುವಂತಿಲ್ಲ. ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ದಾವಣಗೆರೆ ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಯಾವುದೇ ಘಳಿಗೆಯಲ್ಲಿ ಬಂಧನ ಆಗೋ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬಿಜೆಪಿ ನಾಯಕ ಬಂಧನದ ಭೀತಿಯಲ್ಲಿರ್ತಕ್ಕಂತಹದ್ದು. ಸಂಘರ್ಷಕ್ಕೆ ಪ್ರಚೋದನೆ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.